ಹೇಳ್ರಿ ತಾತ. ತಂದೆ ಹೆಸರು ಹೇಳ್ಬೇಕು. ನಿಮ್ಮ ಹೆಸರು? ಮೊಹಮ್ಮದ್ ಅಲಿ ಹ್ಞೂ. ಮೊಹಮ್ಮದ್ ಗೌಸ್ ತಂದೆ ಹೆಸರು. ನಿಮ್ಮ ಅಡ್ರೆಸ್? ಗಾಡಗೋಳಿ. ಹ್ಞೂ. ನೀವು ಯಾವ್ಯಾವುದಕ್ಕೆ ಔಷಧಿ ಕೊಡ್ತೀರಿ ತಾತ? ನಾವು ರೀ ಇಶುವು 10 ನಿಮಿಷ ಮೈ ತುಂಬ ಇರ್ತದೆ. ಹ್ಞೂ. ಎಲ್ಲ ಬೆಂಗಳೂರಿಂದ ಹೊಳ್ಳಿ ಬಂದ್ರೂ 10 ನಿಮಿಷಕ್ಕೆ ಮಾಡಿ ಕಳಿಸಿದ್ವಿ. ಹ್ಞೂ. ಆದರೆ ಇಶುವು ಹ್ಞೂ ರೀ. ಆನಂತರ ಮಕ್ಕಳು ಆಗಲಿ ಇಲ್ದವ್ರಿಗೆ ಔಷಧಿ ಕೊಡ್ತೀರಿ? ಎಸ್, ಹ್ಞೂ. ಗ್ಯಾರಂಟಿ. ಆನಂತರ ಮೂಲವಾದಿ, ತಿಂಡಿ ಮೂಲವಾದಿ, ರಕ್ತ ಮೂಲವಾದಿ ಕೊಡ್ತೀರಿ. ಹ್ಞೂ. ಅದನ್ನು ನೀವು ಅದಕ್ಕೆಲ್ಲ ಐಟಮ್ಸ್ ಎಲ್ಲಿಂದ ತೊಗೊಂಬರ್ತೀರಿ? ಅವೆಲ್ಲ ಈಗ ಇಸುಬು ಎಕ್ಸಾಂಪಲ್ ಲಕ್ಷ್ಮೀಶ್ವರ ಮಾರ್ಕೆಟ್ನಾಗ ಸಿಗ್ತಾವೆ. ಸಿಗ್ತದೆ. ಹುಳಿ ಅಕ್ಕಿ ಹೊಂಡ ಅಲ್ಲಿ ಸಿಗ್ತದೆ. ಗದಗ ಟಾಂಗ ಕೂಟ್ರಿ ಅಲ್ಲಿ ಸಿಗ್ತದೆ. ಈಗ ನೀವು ಔಷಧಿ ಕೊಡೋಕೆ ವಾರ ತಿಥಿ ಅಂತ ಇರ್ತೈತೆ, ನಂಗೆ ದಿನಾನೂ ಕೊಡ್ತೀರಿ? ಅದಕ್ಕೆ ಪದ್ಧತಿ ಏನ್ರಿ, ಮಕ್ಕಳದವ್ರಿಗೆ ಮುಟ್ಟಾಗಿ 6ನೇ ದಿವಸ ಎನಿ ಟೈಮ್ 6 ದಿವಸ ಒಳಗೆ ಎನಿ ಟೈಮ್ ಯಾವಾಗ ಬಂದರೂ ಕೊಡ್ತೀವಿ ರೀ. ಮುಟ್ಟಾಗದ ಇನ್ನು 5 ದಿವಸ ಮುಂಚೆ ತರತ್ತೆ ಔಷಧ ತೊಗೋಬೇಕು. ಅವಾಗ ಕೊಡ್ತೀರಿ? ಅವಾಗ ಕೊಡ್ತೀವಿ. ಮಕ್ಕಳ ನಿಮ್ಮ ಕಡೆ ಔಷಧ ತೊಗೊಂಡವ್ರಿಗೆ ಗ್ಯಾರಂಟಿ ಮಕ್ಕಳಾಗ್ಯಾವ? ಇದೇ ಮಕ್ಕಳಿಗೆ 2 ಮಂದಿ ಅವ್ರಿಗೆ ಔಷಧಿ ಕೊಟ್ಟರೆ ಮಕ್ಕಳಾಗ್ಯಾವ. 1,000 ಮಂದಿ ಕೊಟ್ಟಿನ ಒಟ್ಟು ಸಕ್ಸಸ್ ಆಗಿವ್ರಿ. ಸರ್, ಅವರು ತಾತ ಹಿಂಗೆ ತೊಗೊಂಡಿರ್ತಾರಲ್ಲ ಔಷಧಿ, ಬಂದು ನಿಮಗೆ ಹೇಳಿದ್ರು ಅವರು ಹಿಂಗೆ ನಮಗೆ ಮಕ್ಕಳಾಗ್ಯಾವ ಅಂತ? ನೋಡ್ರಿ, ಎಲ್ಲ ಮಂದಿ ರೊಕ್ಕ ಕೊಡೋದತ್ತೆ ಅಂತಂದು ಬಂದಿಲ್ಲ. ಬಂದಿಲ್ಲ. ನೀವು ಎಷ್ಟು ಫೀಸ್ ತೊಗೊತಿದ್ರಿ? 1000. ಬಡವ್ರಿಗೆ ಇದ್ದವ್ರಿಗೆ ನೋಡಿ 1000, 2000, 3000. ಅತಿ ಶ್ರೀಮಂತ 5000 ಕಾಸ್ಟ್. ಎಷ್ಟು ರೀ? ನಮ್ದು ಸಾಕಷ್ಟು ಐತ್ರಿ. ಯಾಕೆ ತೊಗೊಳೋದು ಅಂತೇಳಿ ಏನು ನಮ್ಮ ಹೆಸರು ಇರ್ತದಲ್ಲ ಇದ್ರ ಬಗ್ಗೆ. ನೀವು ಹೆಂಗೆ ಅಂದ್ರೆ ನಿಮ್ಮ ಹಿರಿಯರಿಂದ ಬಂತ ಅಥವಾ ನೀವು? ನಮ್ಮ ಆನುವಂಶಿಕರಿದು. ಮೊದಲು ನಿಮ್ಮ ಅಜ್ಜ ಕೊಡ್ತಿದ್ರು. ನಮ್ಮ ತಂದೆಯವರು ತಂದೆಯಿಂದ ನಾನು ಅವರು ಕೊಡ್ತಿದ್ರ. ನಮ್ಮ ಅಣ್ಣರೊಬ್ಬರು ಇದ್ದರು, ಅವ್ರು ತೀರ್ಕೊಂಡ್ರು. ಆದ್ರೆ ಇಂಥವೆಲ್ಲ ಕೊಡ್ತಿದ್ದಿಲ್ಲ ಅವರು. ಇಂಜೆಕ್ಷನ್, ಗುಳಿಗೆ, ಅಲೋಪತಿಕ್ ಔಷಧ ಕೊಡ್ತಿದ್ರು. ನೀವು ಈಗ ಔಷಧಿ ಕೊಡ್ತಿರಲ್ಲ ತಾತ, ನಿಮಗೆ ರಿಯಾಕ್ಷನ್ ಆಕತ್ತದನ್ನ ಭಯ ಇರ್ತಿದ್ದಿಲ್ಲ? ರಿಯಾಕ್ಷನ್ ನಾವು ಕೊಡೋದನ್ನಿಲ್ಲ. ಒಂದೇದು ರಿಯಾಕ್ಷನ್ ಸಂಬಂಧನೇ ಇಲ್ಲ. ಈಗ ಆಯುರ್ವೇದಿಕ್ ನೀವು ಕೊಡ್ತೀರಲ್ಲ, ಈ ಔಷಧಿ ತೊಗೊಂಡ್ಮೇಲೆ ಇದಕ್ಕೆ ಸಕ್ಸಸ್ ಆಗಿಲ್ಲ ಅಂದ್ರೆ ಇದು ಇಂಗ್ಲೀಷ್ ಮೆಡಿಸನ್ ತೊಗೋಬೋದಾಗಿತ್ತು ರೀ ಅವರು? ಅದಕ್ಕೇನು ಸಂಬಂಧ? ಇಂಗ್ಲೀಷ್ ಮೆಡಿಸಿನ್ಸು ಕೊಡ್ತೀನಿ ರೀ, ನಮ್ಮ ಆಯುರ್ವೇದಿಕ್ಕೂ ಕೊಡ್ತೀನಿ ರೀ ಈ ಮಕ್ಕಳದವ್ರಿಗೆ. ಅದಕ್ಕೇನು ಸಂಬಂಧ? ಇವರಿಗೆ ಇಸು ಬಿದ್ದವರಿಗೆ ಅದಕ್ಕೇನು ಮಾರಾಗಿಲ್ಲ ಏನು ರೀ? ಅಲೋಪತಿಕ್ ಇಂಜೆಕ್ಷನ್ ಯಾವೆಲ್ಲ ಏನು ರೀ. ಆನಂತರ ಒಂದು ಟಿ ಇಂಜೆಕ್ಷನ್ ಕೊಡ್ತೀವಿ ರೀ. ನೀವು ಕೊಡ್ತೀವಿ? ನಾವು ಕೊಡ್ತೀವಿ ರೀ. ನಮ್ಮ ಸರ್ವಿಸ್ ಈಗ 55 ರೀ. ಈಗ ನಿಮ್ಗೆ ಎಷ್ಟು ನಡೀತಾವ್ರಿ? 55 ವಯಸ್ಸು? 75 ನಡೀತಾವ್ರಿ. 75 ವಯಸ್ಸು ನಡೀತಾವೆ. ಬಟ್ ನೀವು ಇದನ್ನು ಮಾಡಕತ್ತ 55 ವರ್ಷ? ಅದ್ರ ಮುಂಡ್ರಿ ಕಾಲೇಜ್ ಚುಟ್ಚಾಳ ಮಠ ಅಂತಂದು ಆಯುರ್ವೇದಿಕ್ ಮುಗೀತ್ರಿ. ಬಂದ್ರಿ. ಬೇರೆ ಮತ್ತೆ ಯಾವುದಕ್ಕೆ ಕೊಡ್ತೀರಿ ಔಷಧಿ ತಾತ? ಎಲ್ಲದಕ್ಕೂ ಕೊಡ್ತೀನಿ ರೀ. ಅಂದರೆ ಹೊಟ್ಟೆ ನೋವು ಕರಿ ಗ್ಯಾರಂಟಿ ಅದು ಕೊಡ್ತೀನಿ. ಆಮೇಲೆ ಕುಪ್ಪತ್ತು ಅದಕ್ಕೂ ಕೊಡ್ತೀನಿ ರೀ. ಕಾಮಿಣಿಗೆ ಕೊಡ್ತೀನಿ ರೀ. ಈ ಅಲೋಪತಿ ಡಾಕ್ಟ್ರು ಸಾಯ್ತಾರೆ ಅಂತ ಪೇಷಂಟು ಬಂದರು, ನಮ್ಮ ಔಷಧ ಕೊಟ್ಟು ಎಷ್ಟೋ ಪೇಷಂಟ್ ಆರಾಮ ಮಾಡಿ ಪೇಷಂಟ್ ಇಲ್ಲಿ ಮಾಗದಾಗ ಬೆಂಗಳೂರಾಗ ಅವರ ತಮ್ಮರು ಡಾಕ್ಟ್ರ್ ಇದ್ರಿ, MD ವಿಕ್ಟೋರಿಯಾ ಆಸ್ಪತ್ರೆ ಒಳಗೆ. ಅವರು ಸುಮಾರು ವಿಕ್ಟೋರಿಯಾ ಆಸ್ಪತ್ರೆ ಸಕ್ಸಸ್ ಎಲ್ಲ ಸಾಯ್ತಂತ ವರ್ಷನಾಗೆ ತಂದ್ರಿ. ಮಗದ ದವಾಖಾನೆ ಹಾಕಿದ್ದು ನಾನು ತಂದು ನೋಡಿದೆ. ಆ ಟೈಮ್ದಾಗ ನಮ್ಮ ಹೆಣ್ಮಕ್ಳು ನಮ್ಮ ಮಗು ಬಂದ್ರಿ. ಬಂದು ತರಪ್ಪ ಇವತ್ತೊಂದು ದಿವ್ಸದ ನಾಳೆ ಅಂದು ಅವನೊಂದು 4 ಬಾಟ್ಲಿ ಹಚ್ಚಿದ್ವಿ.
ನನ್ನ ಔಷಧ ಮಾಡಿಕೊಟ್ಟೆ ಮುಕ್ಕುರು ಬೇರೆ ಹಚ್ಚು ಹೋಗಿ ಮನೆ ತುಂಬ ಕ್ಲೀನ್ ಆಗಿಬಿಡ್ತೀನಿ. ಆ ಬಳಿಕ ಮಳೆ ಬರ್ಸ ಔಷಧ ಕೊಟ್ಟು ನಾವು ಒಂದು ಕರ ಹೇಳಿದ್ರಿ, ಒಟ್ಟು ಕುಡಿದೇ ಅವತ್ತು ನನ್ನ ಮರಣ ಅಂತ ಹೇಳಿ. ಅವತ್ತು ರಂಜಾನ್ ಹಬ್ಬ ರೀ, ಊಟ ಕಪ್ಪು ಕಡಿ ಊಟ ಅಲ್ಲ, ಯಾರು ಕುಡಿಸಿಬಿಟ್ಟಾರೆ. ಮನೆ ಮುಟ್ಟ ಕಲಾಸ ಅಯ್ಯೋ, ಅವನ್ನೇ ಮಾಡೋದು ಕೆಲವ್ರಿ. ಆ ಪ್ರಕಾರ ಪಾಲನೆ ಮಾಡಿದ್ರೆ ಎಲ್ಲ ಕೊಡ್ತೀವಿ. ನಿಮ್ಮ ಔಷಧ ತೊಗೊಂಡ್ರೆ ಡ್ರಿಂಕ್ಸ್ ಮಾಡೋಂಗಿಲ್ಲ? ಮಾಡೋಂಗಿಲ್ಲ ಅದನ್ನು. ಎಲ್ಲ ಗಂಡು ಮಕ್ಳು ಮತ್ತು ಹೆಣ್ಮಕ್ಳಿದ್ರು ಒಬ್ಬೊಬ್ರು ಕುಡಿತಾರಲ್ರಿ, ಅವ್ರಿಗೆ ನಾವು ಹೇಳಕ್ಕೆ ಕೊಡ್ತೀವಿ. ಒಟ್ಟು ಹೇಳೇ ಕೊಡ್ತೀರಿ? ಹಲ್ಲು ನೋವಿಗೆ ಕೊಡ್ತೀರಿ? ಹಲ್ಲು ಕೊಡ್ತೀವಿ ರೀ. ಈ ಏನು ರೀ ಹಾಂ ಅಲ್ಲ ಬಾಯಾಗೈತಲ್ಲ, ಯಾವುದಾದ್ರು ಸೊಪ್ಪು ಹಾಂ ಹಾಂ ನಮ್ಮಳ್ಳಿ ನಂಬಳ್ಳಿ ಸೊಪ್ಪು ರೀ. ಅವಾಗ ಒಂದಿಷ್ಟು ಉಪ್ಪು ಏನು ರೀ ಚೆನ್ನಾಗಿ ಅರಿದು 10 ನಿಮಿಷ ಎಲ್ಲಿ ನುಚ್ಚಿ ಅಲ್ಲಿ ಹಿಡಿಬೇಕು ರೀ. ಹಲ್ಲು ಕೇಳ್ಬೇಕಂತಾರೆ. 10 ನಿಮಿಷ ಇಡಬಿಟ್ಟು ಸಾಕು, ಹಲ್ಲು ಗಟ್ಟಿ ಆಗಿಬಿಡ್ತಾವ್ರಿ. ಇದೇ ಮನೆ ಮುಗಿದಿಗೆ ಹುಡುಗ ಬೆಂಗಳೂರು ನೌಕರಿ ಮಾಡ್ತೀವಿ. 20,000 ರೂಪಾಯಿ ಖರ್ಚು ಮಾಡಿದ್ರು ನಾವು. ಮಾಡಿ 11 ಇದು ಊರಿಗೆ ಬಂದು ನಮ್ಮ ಗಂಡು ಕೂತಿದೆ. ಆಮೇಲೆ ಹೆಂಗೆ ರೀ ಏನು ಮಾಡ್ತೇವೆ, ಅದೇನು ತಗೊಳ್ತಾವ ಅಲ್ಲಿ ಅಂತಂದು ಕೂಸಿಲಕ್ಕಿ ಸೊಪ್ಪು ರೀ. ಕೂಸಿಲಕ್ಕಿ ಸೊಪ್ಪಿನ ಸಣ್ಣ ಅಷ್ಟು ಉಪ್ಪು ಹಾಕಿ ಹರಿದು ಇಟ್ಟು ಒಂದು 10 ನಿಮಿಷ ಇಟ್ಕೊಂಡ್ರವ ಎಲ್ಲ ಜಳ ಇವತ್ತರಿಗೂ ಬಂದೇನೇ ಇಲ್ಲ. ಬರ್ತಾನ್ರವ ಅಲ್ಲಿಂದ ಈ ಮನೆ ಬರ್ತಾನ್ರಿ. ಮತ್ತು ಅಲ್ಲಿ ಏನು ಐತೆಂಪ ನೀವು ಇಲ್ಲ ಇರ್ಬೇಡ್ರಿ. ಒಂದು ಸಕ್ಸಸ್ ಆದ ಪೇಷಂಟ್ ಇದ್ರಷ್ಟು ನಾವು ಕೊಡ್ತೀವಿ ರೀ. ಹೋಗ್ತದೆ. ದುಡ್ಡಿನ ಆಸೆ ಮಾತ್ರ ಮಾಡಿಲ್ಲ. ಮತ್ತು ಅವಾಗೆಲ್ಲ ಡಾಕ್ಟ್ರ್ ಇದ್ದು ರೀ, ಬರೀ ಸಾಕ್ಯಾರ. ನೀವು ಊರ ಮೇಲೆ ಹೋಗಿದ್ದೀರಾ? ಬರೀ ಹಳ್ಳಿ ₹1.50 ಸಣ್ಣವ್ರಿಗೆ ಇಂಜೆಕ್ಷನ್, ದೊಡ್ಡವ್ರಿಗೆ ₹3. ನರದಾಗ ಕ್ಯಾಲ್ಸಿಯಂ ಇಂಜೆಕ್ಷನ್ ಮಾಡಿದ್ರೆ ₹5. ದಿನಾನು 30-40 ಕಿಲೋಮೀಟ್ರ್ ರನ್ನಿಂಗ್ ನಮ್ದು ರೀ. ಏನು ರೀ, ಮತ್ತು ಸುತ್ತ ಹಳ್ಳಿ ಮಂದಿ ಅವ್ರಿಗೆ ಡಾಕ್ಟ್ರಕ್ಕೆ ₹25 ಒಂದು ಡಿಲೆವರಿಗೆ. ಅಲ್ಲಿ ಬಾಟ್ಲಿ ಹಚ್ಚಿ ಕೇಸಿದ್ದು ಬಡಗು ಅದಪ್ಕೊಂಡು ಅದ ಪುಣ್ಯನ ನಿಮಗೀಗ. ಏನು ರೀ ಮತ್ತೆ ಏನು ಕೇಳ್ರಿ. ಆಯ್ತದ, ಧನ್ಯವಾದಗಳು.